ಹಾಯ್. ಏನ್ ರಾಕ್ ಸ್ಟಾರ್ ರೆಡಿನಾ? ಶಮಿ, ನೀನು ತಮಾಷೆ ಮಾಡಬೇಡ, ಸುಮ್ಮನಿರು. ಪರ್ಫಾರ್ಮೆನ್ಸ್ ಮುಗಿಲೆ, ಆಮೇಲೆ ನೋಡೋಣ. ಎಲ್ಲಿ ನಿಮ್ ಟೀಮ್ ಲೀಡರ್ ಬಂದಿಲ್ಲ? ನನ್ನ ಹತ್ರ ಚಾಲೆಂಜ್ ಹಾಕಿರೋದು ಮರ್ತೋಯ್ತಂತ? ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಅದ್ರಲ್ಲೂ ನಿನ್ನ ವಿಷಯದಲ್ಲಂತೂ ಅವಳು ಮರೆಯೋಕ್ ಚಾನ್ಸೇ ಇಲ್ಲ. ಇನ್ನು ಪ್ರೋಗ್ರಾಮ್ ಶುರು ಆಗೋದಕ್ಕೆ ಟೈಮ್ ಇದೆಯಲ್ಲ, ಬರ್ತಾಳೆ. ಬರ್ತಾಳೋ ಇಲ್ಲ ನನ್ ಮುಂದೆ ಗೆಲ್ಲೋದಿಕ್ಕಾಗಲ್ಲ ಅಂತ ಪಿಳ್ಳೆ ನೆಪ ಹೇಳ್ಕೊಂಡು ಎಸ್ಕೇಪ್ ಆಗ್ತಾಳೋ? ಕರೆಕ್ಟಾಗಿ ಹೇಳ್ದೆ ಕಣೆ. ಎಲ್ಲ ವಿಷಯದಲ್ಲಿ ಮುಂದೆ ಇರೋಳು ಈಗ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ನಿನ್ ವಿರುದ್ಧ ಸೋಲ್ತೀನಿ ಅಂತ ಭಯ ಬಿದ್ದಿರ್ತಾಳೆ. ಈ ಸಂಪತ್ತಿಗೆ ಚಾಲೆಂಜ್ ಬೇರೆ ಮಾಡ್ಬೇಕಿತ್ತ? ಲಕ್ಷ್ಮಿ ಮನೆಯಿಂದ ಹೊರಟ್ಲಾ ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ. ಅಥವಾ ಬಸ್ಸಿಗೋದೇನಾದರೂ ಲೇಟ್ ಆಯ್ತಾ? ನಾನು ಕ್ಯಾಬಲ್ಲಿ ಬಾ ಅಂತ ಬೇರೆ ಹೇಳಿದ್ದೆ, ಆದರೆ ಬರ್ತಿದ್ದಾಳೋ ಇಲ್ವೋ? ಎಲ್ಲ ರೆಡಿನಾ? ಇಲ್ಲಿ ಲಕ್ಷ್ಮಿ ಅವ್ರು ಕಾಣಿಸ್ತಾ ಇಲ್ಲ. ಯಾಕೆ ಸರ್, ನಿಮ್ ಕಣ್ಣಿಗೆ ಅವಳು ಒಬ್ಳೇನಾ ಕಾಣಿಸೋದು? ನಾವ್ ಯಾರು ಕಾಣಿಸ್ತಾನೆ ಇಲ್ವಾ? ಶಮಿತಾ ಅವ್ರೆ, ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಅವ್ರ ಬಗ್ಗೆ ತಾನೇ ವಿಚಾರಿಸ್ಕೋಬೇಕು. ಸರಿ ಸರಿ, ನಿಮ್ ಎರಡು ಟೀಮ್ಗೂ ಒಂದು ಗ್ರೀನ್ ರೂಮ್ ರೆಡಿ ಇದೆ, ಬೇಗ ಬೇಗ ರೆಡಿಯಾಗಿ. ಏನ್ ಸರ್, ಎರಡು ಟೀಮ್ಗೂ ಒಂದೇ ಗ್ರೀನ್ ರೂಮಾ? ಅದು ಇನ್ನೊಂದು ಗ್ರೀನ್ ರೂಮ್ ಅಲ್ಲಿ ಸೀನಿಯರ್ಸ್ ರೆಡಿ ಆಗ್ತಿದ್ದಾರೆ. ಸೊ ಅದರಿಂದ ನಿಮ್ಮಿಬ್ರಿಗೂ ಒಂದೇ ರೂಮ್. ಸೊ ರೆಡಿಯಾಗಿ ಬೇಗ. ಅದೇ ಬಾ ಹೋಗಿ ರೆಡಿ ಆಗೋಣ. ಶಮಿ, ಲಕ್ಷ್ಮಿನೂ ಬಂದ್ಬಿಡ್ಲಿ, ಹೋಗೋಣ. ಅವಳೆಲ್ಲಿಂದ ಬರ್ತಾಳೆ ಆದಿ? ಅವಳು ಬರೋದಕ್ಕೆ ಶೋಭಿತ್ ಅವರು ಬಿಡ್ಬೇಕಲ್ವಾ? ನನಗ್ ಗೊತ್ತು ಅವಳ ಮನೇಲೆ ಲಾಕ್ ಆಗಿದ್ದಾಳೆ ಅಂತ. ಈ ಶಮಿತಾನ ಎದ್ರಾಕೊಂಡ್ರೆ ಹೀಗೆ ಆಗೋದು. ಇವತ್ ಚಾಲೆಂಜಲ್ಲಿ ಸೋತು ಶರಣಾಗ್ತಾಳೆ. ಹಲೋ, ಹೇಳಿ ಅದ್ಗೆ. ಆದಿ, ಲಕ್ಷ್ಮಿನ ಕಾಲೇಜ್ ಕರ್ಕೊಂಡು ಹೋಗೋದಿಲ್ವೇನೋ? ಏನು, ಲಕ್ಷ್ಮಿ ಇನ್ನು ಮನೇಲೇ ಇದ್ದಾಳಾ? ಹೌದು, ಅವಳು ಕೆಲಸ ಮಾಡಿ ತುಂಬಾ ಸುಸ್ತಾಗಿದ್ದಾಳೆ. ಹೀಗಾದ್ರೆ ಕಾಲೇಜಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾಳೆ? ನೀನ್ ಬಂದು ಕರ್ಕೊಂಡು ಹೋಗು. ಸರಿ ಅದ್ಗೆ, ಈಗಲೇ ಬರ್ತೀನಿ. ಸರಿ. ನೀವೆಲ್ಲ ರೆಡಿ ಆಗ್ತಾ ಇರಿ, ನಾನು ಒಂದು ನಿಮಿಷ ಬರ್ತೀನಿ. ಆದಿ, ಎಲ್ಲಿಗೆ ಹೋಗ್ತಿದ್ಯೋ? ಹೇಳ್ತೀನಿ, ನೀವು ರೆಡಿ ಆಗಿ. ಆದಿ, ಆದಿ. ಇವನು ಹೋಗ್ತಿರೋದು ನೋಡಿದ್ರೆ ಖಂಡಿತ ಲಕ್ಷ್ಮಿನ ಕರ್ಕೊಂಡು ಬರೋದಕ್ಕೆ ಹೋಗ್ತಿದ್ದಾನೆ ಅನಿಸ್ತಿದೆ. ಇವನು ಅವಳ ಬಗ್ಗೆ ಇಷ್ಟೆಲ್ಲ ಕೇರ್ ಮಾಡೋದನ್ನು ನೋಡಿದ್ರೆ ಖಂಡಿತ ಯಾವುದೋ ಬಾಂಡಿಂಗ್ ಇದೆ ಅನಿಸ್ತಿದೆ. ಲಕ್ಷ್ಮಿ ಕುತ್ತಿಗೆಲಿರೋ ತಾಳಿಗೂ ಏನಾದರೂ ಸಂಬಂಧ ಇದೆಯಾ? ಇದ್ರ ಇರ್ಬೋದೇನೋ.